ನಮಸ್ಕಾರ, ನಾನು ಮಿಸ್ಟರ್ ಮಧು. ಆ್ಯಕ್ಚುಲಿ ನೀವು ನೋಡಿರ್ಬೋದು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ. ಅದು ಎಂಥವ್ರಿಗೆ ರಾಜಾತಿಥ್ಯ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿ ಏನೋ ಒಂದು ಮಿಸ್ಸಾಗಿ ಒಂದು ಕೇಸಲ್ಲಿ ಫಿಟ್ ಆಗಿ ಜೈಲಲ್ಲಿ ಇರ್ತಕ್ಕಂಥವ್ರಲ್ಲ, ಸಮಾಜಕ್ಕೆ ಮಾದರಿಯಾದ ವ್ಯಕ್ತಿಗಳು ಅಲ್ಲ. ಅಂದರೆ ಸಮಾಜಕ್ಕೆ ಮಾರಕವಾದಂಥ ವ್ಯಕ್ತಿಗಳು. ಏಕೆಂದರೆ ಅವರು ದೊಡ್ಡ ದೊಡ್ಡ ರೇಪಿಸ್ಟ್ಗಳು, ಉಗ್ರಗಾಮಿಗಳು, ಬಾಂಬ್ ಹಾಕ್ತವರು, ಅಂಥವ್ರಿಗೆ ರಾಜಾತಿಥ್ಯ ಕೊಡ್ತಾರೆ. ಬಟ್ ರಾಜಾತಿಥ್ಯ ಕೊಟ್ಟ ಮೇಲೆ ಅದನ್ನು ವೈರಲ್ ಮಾಡಿದವ್ರೆ. ಅಂದರೆ ರಾಜಾತಿಥ್ಯ ಯಾವುದು ಇದೇನು ಅನಾಚಾರಗಳು ನಡೀತೋ ಆ ಅನಾಚಾರನ ಅನಾವರಣ ಮಾಡಿದವ್ರ ಮೇಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಎಲ್ಲಿಂದ ಬಂತು ವಿಡಿಯೋ, ಸೊ ಈ ರೀತಿ ತನಿಖೆ ಸಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಸಾಮಾಜಿಕ ಹೋರಾಟಗಾರ್ತಿಯಾದಂತಹ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಏನು ಹೇಳ್ತಾರೆ ನೋಡೋಣ. ಮೇಡಮ್, ಈಗ ಎಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ಅನಾಚಾರ ನಡೆದೋಗಿದೆ. ಸೊ ಅದನ್ನು ಅನಾವರಣ ಮಾಡಿದ್ದಾರೆ. ಬಟ್ ಯಾರು ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಅನಾವರಣ ಮಾಡಿದ್ರು ಅಂತ ತನಿಖೆ ನಡೀತಾ ಇದೆಯೇ ಹೊರತು ಅನಾಚಾರ ಆಗಲಿಕ್ಕೆ ಯಾರು ಕಾರಣ ಆದರು, ಯಾವ ಇನ್ಸ್ಪೆಕ್ಟ್ರು ಇದೆಲ್ಲ ಸಪೋರ್ಟ್ ಮಾಡಿದ್ರು, ಯಾರು ಅಧಿಕಾರಿಗಳು ಮಾಡಿದ್ರು, ಸೊ ಅದ್ರ ಬಗ್ಗೆ ಚರ್ಚೆ ಆಗ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಧ್ವನಿ ಏನು? ಕೊಟ್ಟಿರೋರು, ತಗೊಂಡಿರೋರು, ಅಲ್ಲೊಳಗೆ ಬಂದಿರುವಂಥ ಐಟಮ್ಸು ಏನೇನು ಅವ್ರು ತಿಂತಾದ್ರು, ಚಿಕನಿಂದ, ಎಣ್ಣೆ ಬಾಟ್ಲಿಂದ, ಫೋನಿಂದ ಎಲ್ಲವನ್ನು ಮಾಡಿರೋದು ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು. ಕಾಕಿ ತೊಟ್ಟ ಪೊಲೀಸ್ ಅಧಿಕಾರಿಗಳೇ ಜೈಲೊಳಗೆ ಕ್ರಿಮಿನಲ್ಸ್ ಜೊತೆ ಸೇರಿ ಸಹಾಯ ಮಾಡುವಾಗ ಯಾರು ಈ ವಿಡಿಯೋನ ಲೀಕ್ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾರೆ ಪೊಲೀಸವ್ರು. ಅಂದರೆ ಎಲ್ಲೋ ಅವ್ರಿಗೆ ಭಯ, ಪೊಲೀಸ್ ಅವ್ರು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅದಕ್ಕೆ ದರ್ಶನ್ ಅವ್ರ ಪತ್ನಿ ಧನ್ವೀರ್ ಅವ್ರನ್ನ ಯಾವಾಗೂ ಗೊತ್ತಲ್ವಾ ಸರ್, ದರ್ಶನ್ ಕುಟುಂಬ, ದರ್ಶನ್ ಅವ್ರ ಹೆಸರು ಎತ್ತಿದ್ರೆ ಅದು ಇಲ್ಲ ಸಲ್ಲಿದ ಆಹಾರ ಕೆಲವ್ರಿಗೆಲ್ಲರಿಗೂ. ಸೊ ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಬೇಡ, ಯಾರು ತಂದು ಕೊಟ್ಟಿದ್ದಾರೆ ಅನ್ನೋದು ಬೇಡ, ಯಾರು ಅದನ್ನು ಸಮಾಜಕ್ಕೆ ತೋರಿಸುವಂಥ ವೈರಲ್ ಮಾಡೋದ್ರಲ್ಲಿ ಅವ್ರು ತುಂಬ ಇಂಪಾರ್ಟೆಂಟು, ಸಮಾಜಕ್ಕೆ ತುಂಬ ಬೇಕಾಗೋ ತೋರಿಸಿರೋರೆ. ಯಾಕಂದರೆ ನಾನು ದರ್ಶನ್ ಪತ್ನಿ ಅವರ ವಿಡಿಯೋ ಏನಾದರೂ ವೈರಲ್ ಮಾಡಿದರೆ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ವೀರ್ ಅವರೇ ಮಾಡಿದರೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಕಸ್ಮಾತ್ ಆ ವಿಡಿಯೋ ನನಗೆ ಬಂದಿದ್ರೆ ನಾನು ಸಹ ಅದೇ ಕೆಲಸ ಮಾಡ್ತಾ ಇದ್ದೆ. ಯಾಕಂದರೆ ಜೈಲೊಳಗೆ ಯಾಕಿವತ್ತು ಆರಾಮಾಗಿ ರಾಜಾರೋಷವಾಗಿ ಬದುಕ್ತಾ ಇದ್ದಾರೆ ಕ್ರಿಮಿನಲ್ಸ್ ಅಂದರೆ ಎಲ್ಲವನ್ನೂ ಸಿಗ್ತಾ ಇದೆ. ಸಿಗದಿರೋದೇನೂ ಇಲ್ಲ, ಎಲ್ಲವನ್ನೂ ಸಿಗ್ತಾ ಇದೆ. ಮೊಬೈಲ್ ಸಿಗುತ್ತೆ, ಚಿಕನ್ ಸಿಗುತ್ತೆ, ಮಟನ್ ಸಿಗುತ್ತೆ, ಬಿಸ್ನೆಸ್ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಗಾಂಜಾ ಬರುತ್ತೆ, ಸಿಗರೆಟ್ ಬರುತ್ತೆ, ಎಲ್ಲವನ್ನೂ ಜೈಲೇನಂದರೆ ಒಳಗಡೆ ಒಂದು ದೊಡ್ಡ ಲಕ್ಸುರಿ ರೆಸಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಿದೆಯಲ್ವ, ಎಲ್ಲರೂ ನೋಡಿದಿರಲ್ವ. ಉಮೇಶ್ ರೆಡ್ಡಿ ದ ಗ್ರೇಟ್ ಪಾಪ್ಯುಲರ್ ಸೆಲೆಬ್ರಿಟಿ, ನಾಡು ನುಡಿ ಭಾಷೆಗೋಸ್ಕರ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ 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 ಉಮೇಶ್ ರೆಡ್ಡಿ ಜೈಲ್ಗೆ ಹೋಗಿದ್ದಾನೆ. ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಿ ಅವನ ಅಕ್ಕಪಕ್ಕ ಫೋನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕುತ್ಕೊಂಡು ಇನ್ನೆಷ್ಟು ಜನ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿರ್ತಾನೆ ಫೇಕ್ ಐಡೀಸಿಂದ ಅಂತ ಹೇಳಿ ಅಲ್ವಾ. ಇದಕ್ಕೆಲ್ಲ ಯಾರು ಸರ್ ಕಾರಣ? ಉಮೇಶ್ ರೆಡ್ಡಿನೂ ಅಲ್ಲ, ಅಲ್ಲಿ ಕೂತಿರೋರು ಅಲ್ಲ. ಇದಕ್ಕೆಲ್ಲ ಕಾರಣ ಅಲ್ಲಿರುವಂಥ ಜೈಲೊಳಗೆ ಇರುವಂಥ ಜೈಲ್ ಅಧಿಕಾರಿಗಳೇ ನೇರ ಕಣೆ. ಯಾಕಂದರೆ ಇವ್ರು ಹೇಳ್ತಾರಲ್ಲ, ಪರಮೇಶ್ವರ್ ಅವರು ನಾವು ಸಸ್ಪೆಂಡ್ ಮಾಡಿದ್ರಿ, ಇವತ್ತು ಇವನು ಸಸ್ಪೆಂಡ್ ಆದರೆ ನಾಳೆ ಬರೋನು ಅದೇ ತಿಂತಾನೆ, ಬೇರೆ ಏನೂ ಆಗಲ್ಲ. ಯಾಕಂದ್ರೆ ಅವ್ರಿಗೆ ರೊಕ್ಕ ಬೇಕಲ್ವಾ ಸರ್. ಮತ್ತೊಂದು ಸ್ಟೇಷನ್ಗೆ ಹೋಗೋಕೆ ರೊಕ್ಕ ಬೇಕಂದ್ರೆ ಅಲ್ಲಿರೋ ರೌಡಿ ಶೀಟರ್ಸ್ ಹತ್ರ, ಅಲ್ಲಿರೋ ಕ್ರಿಮಿನಲ್ಸಿಂದ ಬರುವಂಥ ನೋಡಿ ಲೇಸು ಕುರ್ಕುರೆ ಪ್ಯಾಕೆಟೇ ಬರುತ್ತಂತೆ. ಗಂಡಸರು ಲೇಸು ಕುರ್ಕುರೆ ಪ್ಯಾಕೆಟ್ ತಿಂತಾರೆ, ಅದರೊಳಗೆ ದುಡ್ಡು ಇಲ್ಲ ಗಾಂಜಾ ಎಲ್ಲವನ್ನು ಹಾಕಿ ಸೀಲ್ ಹೊಡೆದಿರ್ತಾರಂತೆ, ಗಮ್ ಹಾಕಿ ಕಳ್ಸಿರ್ತಾರಂತೆ. ತಿಳ್ಕೊಳ್ಳಿ ಎಲ್ಲಿ ನಡೀತಾ ಇರೋದು ಅಕ್ರಮ. ಜೈಲೊಳಗೆ ಜೈಲ್ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಪೊಲೀಸ್ ಕಮಿಷನರ್ ನೋಡ್ತಾ ಇದ್ದಾರೆ ಇದನ್ನು, ಇಲ್ಲ ಹೋಮ್ ಮಿನಿಸ್ಟರ್ ನೋಡ್ತಾ ಇದ್ದಾರೆ. ಇಂಥ ಒಂದು ವಿಚಾರ ಪಬ್ಲಿಕ್ ಬಂದಾಗ ಏನು ಮಾಡ್ತಾರೆ, ಆ ವಿಚಾರ ಯಾರು ಪಬ್ಲಿಕ್ ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ನು. CCBಗೆ ಬನ್ನಿ, ಪರಪ್ಪನ ಅಗ್ರಹಾರಕ್ಕೆ ಬನ್ನಿ, ಧನ್ವೀರ್ನ ಕರೆಸ್ರಿ, ವಿಜಯಲಕ್ಷ್ಮಿನ ಕರೆಸ್ರಿ. ಪೊಲೀಸರು ಮಾಡಬೇಕಾಗಿರುವಂಥ ಕೆಲಸ, ನಿಮ್ಮ ಪೊಲೀಸರ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಲ್ಲ ನೀವು ಮಾಡಿರುವಂಥ ಕೆಲಸ, ಅದ್ರ ಬಗ್ಗೆ ತನಿಖೆ ಮಾಡುವಂಥ ಯೋಗ್ಯತೆ ಇಲ್ದಿದ್ದವರು ವಿಡಿಯೋ ವೈರಲ್ ಮಾಡಿರೋರನ್ನ ತನಿಖೆ ಮಾಡ್ತೀರಂದರೆ ಇದರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಬ್ರಿಲಿಯಂಟ್ ಅಂತ ಹೇಳಿ. ಸಮಾಜ ಗಮನಿಸ್ತಾ ಇದೆ ಎಲ್ಲನೂ. ಯಾರ್ಯಾರು ಸರ್ ಇವತ್ತೆಲ್ಲ ಕ್ರಿಮಿನಲ್ ಕೇಸ್ ಆಗಲಿ, ಕ್ರೈಮ್ ಕೇಸ್ ಆಗಲಿ ಮಾಡೋದಕ್ಕೆ ಯಾರು ಭಯ ಪಡಲ್ಲ. ಯಾಕೆ ಹೇಳಿ, ಒಳಗೆ ಎಲ್ಲ ಸಿಗುತ್ತಲ್ಲ. ಜೈಲ್ನ ಮನ ಪರಿವರ್ತನಾ ಕೇಂದ್ರ ಅಂತ ಕರೀತಾರೆ. ಸೊ ಆ ರೀತಿ ಇದ್ರೆ ಹೆಂಗ್ ಪರಿವರ್ತನೆ ಆಗುತ್ತೆ? ಯಾವ ಪರಿವರ್ತನೂ ಇಲ್ಲ ಸರ್. ಒಂದು ಸಲ ಜೈಲ್ ನೋಡಿದವನು ಇನ್ನೊಂದು ಕೇಸ್ ಮಾಡಿ ಒಳಗೆ ಹೋಗೇ ಇರ್ತಾನೆ ಸರ್. ಯಾಕಂದ್ರೆ ಅವ್ನಿಗೆ ಅಲ್ಲಿ ಏನು ನಡೆಯುತ್ತೆ, ಏನು ಸಿಗುತ್ತೆ ಎಲ್ಲನೂ ಗೊತ್ತದ. ಮಾತಾಡೋಕೆ ಫೋನ್ ಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ಬಟ್ಟೆ ಬೇಕು, ಎಲ್ಲನೂ ಸಿಗೋವಾಗ ಏನು ಸರ್ ಒಳಗೇನೆ ಕುತ್ಕೊಂಡು ಫೋನಲ್ಲಿ ವ್ಯವಹಾರ. ನೀನು ಅವನ್ನೆತ್ತೋ ಇವನ್ನೆತ್ತೋ ಒಳಗೆ ಬರೋ, ನಾನು ನೋಡ್ಕೊಳ್ತೀನಿ, ಇಲ್ಲ ಅವನ್ನ ಕಳಿಸೋ ಇವನ್ ಕಳಿಸೋ, ವ್ಯವಹಾರ ಮುಗೀತಲ್ವಾ. ಆ್ಯಕ್ಚುಲಿ ನಿಜವಾದ ರೌಡಿ ಶೀಟರ್ಸ್ ಬೇಕಾಗಿರುವಂಥದ್ದು ಪೊಲೀಸ್ ಅವ್ರಿಗೆ, ರಾಜಕಾರಣಿಗಳಿಗೆ, ಬಿಸ್ನೆಸ್ ಮ್ಯಾನ್ಸ್ಗೆ.
ನೋಡಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಅತಿ ಹೆಚ್ಚು ರೌಡಿ ಶೀಟರ್ಸ್ ಪೊಲೀಸರ ಜೊತೆನೇ ಫೋಟೋ ತಗೊಂಡಿರ್ತಾರೆ, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರ್ತಾರೆ. ಸುಮ್ಮನೆ ನಾಮಕವಸ್ತ್ರ ಜನ ಧ್ವನಿ ಎತ್ತಿದಾಗ ಅರೆಸ್ಟ್ ಮಾಡಿ ಕಳಿಸ್ತಾರೆ. ಬಂದಮೇಲೆ ಶೇಕ್ ಹ್ಯಾಂಡು ಬಿಸ್ನೆಸ್ಸು ಎಲ್ಲನೂ ನಡೆಯುತ್ತೆ ಸರ್. ಇನ್ನೆಲ್ಲಿ ಸರ್ ಬದಲಾವಣೆ? ಇವತ್ತು ನೋಡಿದ್ದೀರಲ್ಲ, 7 ಕೋಟಿ 11 ಲಕ್ಷ ಕದ್ದಿರೋ ನಮ್ಮ ಗೋವಿಂದರಾಜಪುರ ಪೇದೆ ಅಂದರೆ ಅವನಿಗೆ ಒಂದೇ ಸಲ ಆಕಾಶ ಮುಟ್ಬಿಡ್ಬೇಕು, ಲಕ್ಸುರಿ ಲೈಫ್ ನೋಡ್ಬಿಡ್ಬೇಕು. ಅವನ ಮೇಲೆ 4-5 ಕಳ್ತನ ಪ್ರಕರಣ ಇದೆ, ಆದ್ರೂ ಅವನ್ನ ಪೇದೆಯಾಗಿ ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಗೋವಿಂದರಾಜಪುರ ಪೊಲೀಸ್ ಠಾಣೆಯಲ್ಲಿ? ಅಂದರೆ ಅವ್ನಿಗೇನು ಗೊತ್ತಾ, ಅವರು ಬರೀ ಸಸ್ಪೆಂಡ್ ಮಾಡಿ ಕಳಿಸ್ತಾ ಇದ್ರು. ಎಷ್ಟು ದಿವಸ ಅಂತ ಕಳ್ತನ ಮಾಡಲಿ? 3 ತಿಂಗಳು ಸಸ್ಪೆಂಡ್ ಮಾಡ್ತಾರೆ ಅಥವಾ ಪೊಲೀಸ್ ಯಾಕೆ ಕ್ರಮ ಅವ್ರ ಮೇಲೆ ಜರುಗಿಸ್ತಾ ಇಲ್ಲ ಸರ್? ಕ್ರಮ ಜರುಗಿಸ್ಬೇಕು, FIR ದಾಖಲಾಗಬೇಕು. ಅವ್ನು ನೋಡಿ, ಅವನು ಕೇಳ್ಗಲ ಲಕ್ಷ್ಮಿ ಅನ್ನೋದು ಹುಡ್ಕೊಂಬರ್ಬೇಕಂತೆ, ಅದೃಷ್ಟ ಲಕ್ಷ್ಮಿ. ಇದು ಅದೃಷ್ಟ ಲಕ್ಷ್ಮಿ ಅಲ್ಲ, ಇವನೇ ಹೋಗಿ ಹಳ್ಳ ತೋಡಿ ಗುಂಡಿ ಒಳಗೆ ಬಿದ್ದಿದ್ದು. 7 ಕೋಟಿ ಸುಮ್ಮನೆನಾ? ನಾನು ಹೇಳಿದ್ನಲ್ಲ ಸರ್ ಮೊನ್ನೆನೂ ವಿಡಿಯೋದಲ್ಲಿ, ಇದು ವೆಲ್ ಪ್ಲ್ಯಾನ್ಡ್. ಇದು ನೋಡಿ, ಬಸವನಗುಡಿ, ಬಾನಸವಾಡಿ ಮತ್ತು ಯಾವುದಾದ್ರು ಇನ್ನೊಂದು ಕಲ್ಯಾಣ್ ನಗರ ರೌಡಿ ಶೀಟರ್ ಹುಡುಗರನ್ನ 1 ವಾರ ಟ್ರೈನ್ ಅಪ್ ಮಾಡಿದಾನಂತೆ. ಯಾವ ATM ಇಂದ ಯಾರ ಜೊತೆ ATM ಸೀಮನ್ಸ್ ವೆಹಿಕಲ್ ಡ್ರೈವರ್ ಜೊತೆನೇ ಸೇರಿ. ಪೊಲೀಸ್ ಅವರೇ ಕಳ್ಳರು, ಪೊಲೀಸ್ ಅವರೇ ಕಳ್ಳಾಟ ಆಡೋಗ ಸಮಾಜಕ್ಕೆ ಏನರಯ್ಯ ಮಾಹಿತಿ ಕೊಡ್ತೀರಾ ನೀವು? ನೆಕ್ಸ್ಟ್ ನೋಡಿ, ಜನಸಾಮಾನ್ಯರು ಇವತ್ತು ನಾನು ಪ್ರಶ್ನೆ ಮಾಡ್ತೀನಿ, ರೋಡಲ್ಲಿ ಹೋಗೋ ಪ್ರತಿಯೊಂದು ಪುಟ್ಟ ಮಗ ಸಹ ಪೊಲೀಸವ್ರಿಗೆ ಹಿಂಗೆ ಕ್ವಶನ್ ಮಾಡುವಂಥ ಪರಿಸ್ಥಿತಿಗೆ ಬಂದೇ ಬರುತ್ತೆ. ಬಿಕಾಸ್ ಕ್ರಿಮಿನಲ್ಸ್ ಆಗಿ ನೀವೇ ಕೆಲಸ ಮಾಡುವಾಗ ಏನು ಪ್ರಶ್ನೆ ಮಾಡ್ದಿರ ಇರ್ತಾರ? ರಾಜ್ಯವನ್ನು ಕಾಪಾಡಬೇಕು, ಶಾಂತಿ ನಡೆಸಬೇಕು ಅನ್ನೋಂಥವ್ರು ಶಾಂತಿ ಹಾಳು ಮಾಡ್ತಾ ಇದ್ದೀರಾ, ರಾಜ್ಯನ ಹಾಳು ಮಾಡ್ತಾ ಇದ್ದೀರಾ ಸರ್. ಪೊಲೀಸ್ ಸ್ಟೇಷನ್ಗೊಂದು ದೂರು ತಗೊಂಡೋದ್ರೆ ಇನ್ಸ್ಪೆಕ್ಟ್ರಿಗೂ ಲಂಚ, DYSPಗೂ ಲಂಚ, SPಗೂ ಲಂಚ. ಇನ್ನು ಪೇದೆಗಳೇನು ಮಾಡ್ತಾರೆ ಸರ್ ಹೇಳಿ ನೋಡೋಣ? ಅವರೇ ಹಿಂಗೆ ದೋಚ್ತಾರೆ, ನಾವು ದೋಚನ ಬಿಡಿ ಅಂತ ಹೇಳಿ ಸಮಾಜನ ಹಾಳು ಮಾಡ್ತಾ ಇರೋದು ನಿಜವಾಗ್ಲೂ ಪೊಲೀಸ್ ಅವರೇ ಸರ್. ಕೆಲವೊಂದಿಷ್ಟು ನಿಮ್ಮದ್ರಲ್ಲಿ ಕರೆಕ್ಷನ್ ಏನಪ್ಪ ಅಂತಂದರೆ, ಈಗೇನು ಪೊಲೀಸರು ಭ್ರಷ್ಟ ಅಧಿಕಾರಿಗಳಾಗಿದ್ದಾರೆ ಮತ್ತು ಅವರು ಲಂಚ ತೊಗೊಳೋದು, ಅವರು ಅಂದರೆ ಕಳ್ತನ ಮಾಡೋಂಥ ಕೆಲಸ ಮಾಡ್ತಾರೆ. ಬಟ್ ಇದನ್ನು ಹಿಡ್ದಿದ್ದಾರೆ ಅಂದರೆ ಅದರಲ್ಲೂ ಕೆಲವೊಂದಿಷ್ಟು ನಿಷ್ಠಾವಂತ ಆಫೀಸರ್ಗಳಿದ್ದಾರೆ. ಅದೊಂದು ಅಂಥವ್ರನ್ನೂ ಸ್ವಲ್ಪ ಇದು ಮಾಡಿ. ನಾನು ಹೇಳ್ತೀನಿ ಕೇಳಿ, ಹಿಡ್ದಿದ್ದಾರೆ. ಯಾಕೆ ಹಿಡ್ದಿದ್ದಾರೆ ಅಂದರೆ ಪ್ರೆಷರ್ ಇರುತ್ತೆ, ಹಿಡಿಲೇಬೇಕು, ಅವ್ರಿಗೆ ಒತ್ತಾಯ ಇದೆ. ಬಿಕಾಸ್ ಇಟ್ಸ್ ವೆರಿ ವೈರಲ್ ಕಂಟೆಂಟ್. ಹಿಡ್ದಿಲ್ಲ ಅಂದರೆ 7 ಕೋಟಿ ಒಂದು ಬೆಂಗಳೂರಲ್ಲಿ ಆಡಾಗಲೇ BTM ಜಯನಗರ್ ಒಂದು ಲಿಮಿಟ್ಸಲ್ಲಿ ಆಗುತ್ತೆ ಅಂದರೆ ಅದು ಪೊಲೀಸ್ ಇಲಾಖೆಗೂ ಒಂದು ಕಪ್ ಚುಕ್ಕಿ, ಗೃಹ ಇಲಾಖೆಗೂ ಒಂದು ಕಪ್ ಚುಕ್ಕಿ ಹಿಡ್ದಿದ್ದಾರೆ. ಆ ಹಿಡ್ದೋಗ 7 ಕೋಟಿ ವಶಕ್ಕೆ ತಗೊಂಡಿರ್ತಾರೋ, 5 ಕೋಟಿ ವಶಕ್ಕೆ ತಗೊಂಡಿರ್ತಾರೋ, ಇಲ್ಲ 5 ಕೋಟಿ ಅಂತ ತೋರಿಸಿ 2 ಕೋಟಿ ಪೊಲೀಸರು ಗುಳುಮ್ ಮಾಡಿರ್ತಾರೋ ಅದು ಭಗವಂತನಿಗೆ ಗೊತ್ತು. ಯಾಕಂದರೆ ಸೂರ್ಯಾಸಿಟಿ ಇನ್ಸ್ಪೆಕ್ಟ್ರ್ ನೋಡಿದ್ರಲ್ಲ, 2 kg ಚಿನ್ನಾನ ರಿಕವರಿ ಮಾಡಿಬಿಟ್ಟು 1 kg ಹೆಂಡ್ತಿಗೆ ಒಡವೆ ಮಾಡಿ ಸಾಕದ್ನಂತೆ, ಇನ್ನು 1 kg ಅವನು ಇಟ್ಕೊಂಡಂತೆ. JG ನಗರ್ ಪೊಲೀಸ್ ಅವರು ಬರುವಂಥ RR ನಗರ್ ಸ್ಟೂಡೆಂಟ್ಸ್ಗೆಲ್ಲ ಗಾಂಜಾ ಸಪ್ಲೈ ಮಾಡೋರಿಗೆ ಅವ್ರಿಗೆ ಇವನೇ ಅಂತೆ ಪಿನ್ನು ಬರುವಂಥ ಕಮಿಷನಲ್ಲಿ. ಇದು ಯಾರು ಸರ್ ಒಳ್ಳೆಯವರು? ಒಳ್ಳೆಯವರು ಒಬ್ಬ ಪೊಲೀಸ್ ಅಧಿಕಾರಿನ ಕರ್ಕೊಂಬಂದು ನಂಗೆ ತೋರಿಸ್ಬಿಡಿ, 1 ರೂಪಾಯಿ ತಗೊಂಡಿಲ್ಲ, ಒಂದು ಭ್ರಷ್ಟಾಚಾರ ಮಾಡಿಲ್ಲ, ನಾನು ಇನ್ನೊಂದು ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಕೋಟಿ ಕೊಟ್ಟು ಹೋಗ್ತಾ ಇದ್ದೇನೆ ಅಂತ ತೋರಿಸ್ಬಿಟ್ರೆ ಆ ಪೊಲೀಸ್ ಅಪ್ಪನ ಸೆಲ್ಯೂಟ್ ಹೊಡೆದು ಬಿಡ್ತೀನಿ ನಾನು. ಓಕೆ ಮೇಡಮ್, ಯಾಕೆಂದರೆ